ಅದರಲ್ಲಿ ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕೋಣ. ಆ್ಯಂಡ್ ಕರ್ಡ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಅದೊಂದು ಡಿಫ್ರೆಂಟ್ ಸ್ಟೈಲ್ ಬರುತ್ತೆ, ಡಿಫ್ರೆಂಟ್ ಅರೋಮಾ ಆಫ್ ಫ್ಲೇವರ್ ನಮಗೆ ಬರುತ್ತೆ. ಸೊ ಅದಕ್ಕಂತಲೇ ಸ್ವಲ್ಪ ನಾವು ಕರ್ಡ್ ಹಾಕ್ತಾಯಿದ್ವಿ. ಆ್ಯಂಡ್ ಅದರಲ್ಲಿ ನಾವು ಫ್ರೈ ಮಾಡಿರೋ ಸೋಯಾದಲ್ಲಿ ಹಾಕ್ಬಿಡೋಣ. ಆಮೇಲೆ ಮೇಲೆ ಕೆಳಗಡೆ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಲ್ ಮೇಕರ್ನ. ಏನಕ್ಕಂತಂದರೆ ಆ ಮಸಾಲ ಬಂದ್ಬಿಟ್ಟು ಮಿಲ್ ಮೇಕರ್ಗೆ ತುಂಬ ಚೆನ್ನಾಗಿ ಇಟ್ಕೊಳುತ್ತೆ. ಆ್ಯಂಡ್ ಅದರಲ್ಲಿ ನಾವು ಸ್ವಲ್ಪ ವಾಟರ್ ಹಾಕೊಂಬಿಡೋಣ. ಏನಕ್ಕಂತಂದರೆ ನನಗೆ ಸ್ವಲ್ಪ ತಿಕ್ ಗ್ರೇವಿ ಬೇಕು ಅಂತಂದ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಹೆಂಗೆ ಬೇಕೋ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ಲಾಸ್ಟಲ್ಲಿ ನಾವು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಮೇಲೆ ಗಾರ್ನಿಷ್ ಮಾಡಿದರೆ ನಮ್ಮ ಸೋಯಾ ಕರಿ ರೆಡಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಮಿಲ್ ಮೇಕರ್ ಕರಿ ಮಾಡ್ಕೊಬೇಕು ಅಂತಂದರೆ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಹಾಗೆ ಈ ವಿಡಿಯೋ ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.